ಈ ಮೆಷಿನ್ಗೆ ಕೇವಲ 48,000 ರೂಪಾಯಿ ಪ್ಲಸ್ GST. ಇದರಲ್ಲಿ ನೀವು ರೊಟ್ಟಿ, ಚಪಾತಿ, ಪಾಪಡ್ ಎಲ್ಲ ಮಾಡ್ಕೊಳ್ಬೋದು. ಈಗ ಈ ಮೆಷಿನ್ ಎಲ್ಲ ಕಡೆ ತುಂಬ ಟ್ರೆಂಡಿಂಗಲ್ಲಿದೆ. ನಿಮಗೂ ಈ ಮೆಷಿನ್ ಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ಒಂದು ಮೆಷಿನಲ್ಲಿ ನಮಗೆ ಬೇಕಾದಂಥ ಸೈಜ್ ಚೇಂಜ್ ಮಾಡಿಕೊಂಡು ರೊಟ್ಟಿ, ಚಪಾತಿ, ಹಪ್ಪಳ, ಪಾನಿಪುರಿ ಎಲ್ಲ ಮಾಡ್ಕೊಳ್ಬೋದು. ಮೆಷಿನ್ ಇಟ್ಕೊಳ್ಳೋಕೆ ಹೆಚ್ಚು ಜಾಗ ಕೂಡ ಬೇಡ. ನೀವೇ ನೋಡ್ಬೋದು, ಇಲ್ಲೊಂದು ಚಿಕ್ಕ ರೂಮಲ್ಲಿ ಮೆಷಿನ್ ಇಟ್ಕೊಂಡು ಅದರಲ್ಲೇ ರೊಟ್ಟಿ ರೆಡಿ ಮಾಡಿ ಸುಡ್ತಿದ್ದಾರೆ. ಇದರಲ್ಲಿ ಏನು ವೇಸ್ಟೇಜ್ ಆಗಲ್ಲ. ಸೈಡ್ ಇರೋದನ್ನೆಲ್ಲ ಮತ್ತೆ ಮೆಷಿನ್ಗೆ ಹಾಕಿ ರೊಟ್ಟಿ ಮಾಡ್ಕೊಳ್ಬೋದು. ಇವರು ದಿನಕ್ಕೆ 700 ರಿಂದ 800 ರೊಟ್ಟಿ ತಯಾರಿಸ್ತಾರೆ. ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ರೊಟ್ಟಿ ಪ್ರಿಪೇರ್ ಮಾಡ್ಕೊಳ್ಬೋದು. ದಿನ ರೊಟ್ಟಿ ತಯಾರಿಸ್ತಾರೆ. ಅದನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ನಮಗೆ ಬೇಕಾದಾಗ ಸುಟ್ಕೊಂಡ್ರೆ ಆಯ್ತು. ಇದು ಬರೀ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಾನು ಅವಾಗಲೇ ಹೇಳ್ದಂಗೆ 700 ರಿಂದ 800 ರೊಟ್ಟಿ ಪ್ರಿಪೇರ್ ಮಾಡ್ತಾರೆ. ಒಂದು ರೊಟ್ಟಿನ 15 ರೂಪಾಯಿಗೆ ಸೇಲ್ ಮಾಡ್ತಾರೆ ಅಂದರೆ ದಿನಕ್ಕೆ 12,000. ಹಾಗಿದ್ರೆ ತಿಂಗಳಿಗೆ 3,60,000 ಅಂದ್ರೂ ಅರ್ಧದಷ್ಟು ಪ್ರಾಫಿಟ್ ಸಿಕ್ಕತ್ತೆ. ನೀವು ಈ ಮೆಷಿನ್ ತಗೊಂಡು ಮನೆಯಲ್ಲೇ ಆರಾಮ್ಸೆ 1 ಲಕ್ಷ ದುಡಿಬಹುದು. ಈ ಮೆಷಿನ್ನ ನೀವು ತಗೊಳ್ಳೋದಾದ್ರೆ ಗೌರ್ಮೆಂಟ್ ಕಡೆಯಿಂದ 50% ಸಬ್ಸಿಡಿ ಕೂಡ ಸಿಕ್ಕತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪಂಚಮಿ ಕೃಷ್ಣ. ನಾನಿವತ್ತು ಒಂದು ಕೆಲಸದ ಮೇಲೆ ನೆಲಮಂಗಲಕ್ಕೆ ಬಂದಿದ್ದೆ. ಊಟಕ್ಕಂತ ಒಂದು ಹೋಟ್ಲಿಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಹುಬ್ಳಿಯಲ್ಲಿ ಮಾಡೋ ಜೋಳದ ರೊಟ್ಟಿ. ಸೊ ಇವರು ದಿನಕ್ಕೆ ಎಷ್ಟು ಜೋಳದ ರೊಟ್ಟಿ ಮಾಡ್ತಾರೆ, ಅದನ್ನ ಹೇಗೆ ತಯಾರಿಸ್ತಾರೆ, ಅದರಿಂದ ಎಷ್ಟು ಲಾಭ ಇದೆ ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನಮ್ಮ ಹೆಸರು ನಾಗರತ್ನ ಅಂತ ಹೇಳಿ. ನಾವು ಇಲ್ಲೇ ನೆಲಮಂಗಲ ಇರೋದು. ಓಕೆ, ನಿಮ್ಗೆ ಈ ಮೆಷಿನ್ ಬಗ್ಗೆ ಮುಂಚೆ ಹೇಗೆ ಗೊತ್ತಾಯ್ತು? ಮಿಷಿನ್ ಬಗ್ಗೆ ನಮ್ಗೆ ಮೊದ್ಲು ಇಲ್ಲಿ ವರ್ಕರ್ಸ್ ಮೈನ್ ಪ್ರಾಬ್ಲಮ್ ಅಂದ್ರೆ ರೊಟ್ಟಿ ಕರೆಕ್ಟಾಗಿ ಕೊಡ್ತಿರ್ಲಿಲ್ಲ. ಅದು ಒಂದ್ಸರಿ ನಮ್ಮ ಮನೆಯವರು ವಿಡಿಯೋ ನೋಡ್ಕಂತ ಇದನ್ನ ನೋಡಿದ್ರು. ನಾವು ಮಿಷಿನ್ ನೋಡಿದ್ರು. ಇದು ನಾವು ತರಿಸಿದ್ರೆ ಚೆನ್ನಾಗುತ್ತೆ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ರು. ನೀವ್ ಯಾವ್ದ್ರಲ್ಲಿ ನೋಡಿದ್ದು? ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್? ಯೂಟ್ಯೂಬ್ ಅಲ್ಲೇ ನೋಡಿ ನೀವು ಆಮೇಲೆ ಅವ್ರ ಆ ನಂಬರ್ ಕಾಲ್ ಮಾಡಿ ಮೆಷಿನ್ ನ ತರಿಸಿದ್ರಿ. ಈ ಮೆಷಿನ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಯ್ತು? ಮಿಷಿನ್ ಬರೋದ್ಕಿಂತ ಮುಂಚೆ ತುಂಬಾನೇ ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ನಮಗೆ ರೊಟ್ಟಿ ಬೇಕಾದ ಟೈಮಲ್ಲಿ ಕೆಲಸದವರು ಕರೆಕ್ಟ್ ಆಗಿ ರೊಟ್ಟಿ ಕೊಡ್ತಿರ್ಲಿಲ್ಲ. ನಮಗೆ ಬೇಕಾದ ಟೈಮಲ್ಲಿ ಅವ್ರ ಕೈ ಕೊಟ್ಬಿಡೋರು. ಆಮೇಲೆ ಅರ್ಜೆಂಟ್ಗೆ ನಾವೇ ರೊಟ್ಟಿ ಮಾಡಕ್ ಅಲ್ಲಿ ಹೊರಗೂ ನೋಡ್ಕೋಬೇಕಿತ್ತು, ಒಳಗೂ ನಾವೇ ನೋಡ್ಕೋಬೇಕಿತ್ತು. ಅರ್ಜೆಂಟ್ ನಾವೇ ರೊಟ್ಟಿ ಮಾಡಕ್ ಕುತ್ಕೊಂತಿದ್ವಿ. ಹಂಗಾಗಿ ಇದು ಇಷ್ಟ ದಿವಸ ಅಂದ್ರೆ ಪ್ರಾಬ್ಲಮ್ಸ್ ಅದು ಮುಂದೆ ಹೊರಿತಾನೆ ಇತ್ತು. ಆಮೇಲೆ ನಮ್ಮ ಮನೆಯವ್ರು ಒಂದ್ಸರಿ ಇದು ನೋಡಾದ್ಮೇಲೆ ಮಿಷಿನ್ ತರ್ಸ್ಕೊಂಡ್ರಿ. ಒಂದ್ ದಿನಕ್ಕೆ ನೀವು ಎಷ್ಟು ರೊಟ್ಟಿ ಮಾಡ್ತೀರಾ? ಒಂದು ದಿನಕ್ಕೆ 700-800 ರೊಟ್ಟಿ ಮಾಡ್ಕೊಂತೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ರೊಟ್ಟಿ. ನಮಗೆ ಇಲ್ಲಿ ಕಸ್ಟಮರ್ ಹೆಂಗಿರ್ತಾರೋ ಹಂಗೆ ಅದ್ರ ಮೇಲೆ ನೀವು ರೊಟ್ಟಿ ಮಾಡ್ಕೊಳ್ತೀರಾ. ಅದನ್ನ ಸ್ಟಾಕ್ ಮಾಡಿ ಕೂಡ ಇಟ್ಕೊಳ್ತೀರಾ? ಒಂದ್ 12 ಗಂಟೆ ಹಂಗೆ ಸ್ಟಾಕ್ ಮಾಡ್ಕೊಂಡ್ ಇಟ್ಕೊಂತೀವಿ. ಕಸ್ಟಮರ್ ಬಂದಾಗ ಬಿಸಿ ರೊಟ್ಟಿ ಬೇಸಿ ಕೊಡ್ತಿರ್ತೀವಿ. ನಿಮ್ಗೆ ಕಂಪನಿ ಕಡೆಯಿಂದ ರೆಸ್ಪಾನ್ಸ್ ಹೇಗಿದ್ದಿತ್ತು? ಸ್ಟಾರ್ಟಿಂಗ್ ಒಂದ್ಸರಿ ಬಂದಿದ್ರು. ಮಿಷಿನ್ ತಂದಾದ್ಮೇಲೆ ಅವರೇ ಬಂದು ರಿವ್ಯೂ ತೋರಿಸ್ತಾರೆ. ಅವ್ರು ಬಂದು ರಿವ್ಯೂ ತೋರ್ಸಾದ್ಮೇಲೆ ಒಂದ್ಸರಿ ಏನೋ ಪ್ರಾಬ್ಲಮ್ ಆಗಿತ್ತು, ಅವಾಗ ಒಂದ್ಸರಿ ಬಂದೋಗಿದ್ರು. ಅವ್ರು ಬರ್ತಾರೆ, ಹೇಳ್ತಾರೆ, ಹಂಗೇನಿಲ್ಲ. ಬಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಬಂದು ಸರಿ ಮಾಡಿ ಕೊಟ್ಟು ಬಂದು ಸರಿ ಮಾಡಿಕೊಟ್ಟು ಹೋಗ್ತಾರೆ. ಅದೇ ಅವ್ರು ಬಂದ್ ಹೋಗಿದ್ಕೆ ಚಾರ್ಜಸ್ ಮಾತ್ರ ಕೊಡ್ಬೇಕಷ್ಟೇನೆ. 1 ವರ್ಷ ಅದ್ಯಾವ್ದು ಫ್ರೀಯಾಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವರ್ಷ ತನಕ ಅವ್ರು ಫ್ರೀ ಆಗಿ ಮಾಡಿಕೊಡ್ತಾರೆ. ಅದಾದ್ಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಅರೈಸ್ ಆದ್ರೆ ಅವ್ರು ಬಂದ್ ಮಾಡ್ತಾರೆ, ಬಟ್ ಚಾರ್ಜಸ್ ಇರುತ್ತೆ. ಸರ್, ನೀವು ಇಲ್ಲಿನ ಡೈಲಿ ಕಸ್ಟಮರಾ? ಡೈಲಿ ಇಲ್ಲೇ ಊಟ ಮಾಡೋದು. ನಿಮ್ಗೆ ಇಲ್ಲಿ ಏನ್ ಇಷ್ಟ? ಜೋಳದ ರೊಟ್ಟಿ, ಚಪಾತಿ, ಹೋಳಿಗೆ ಇರುತ್ತೆ, ಚೆನ್ನಾಗಿರುತ್ತೆ. ಹೋಳಿಗೆ ಮನೇಲಿ ಮಾಡಿರೋ ಅಡಿಗೆ ತರ ಇರುತ್ತೆ, ಊಟ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಬಿಸ್ನೆಸ್ ಶುರು ಮಾಡ್ಬೇಕಂತಿದ್ದೀರಾ? ಲೈಕ್ ರೊಟ್ಟಿ, ಹಪ್ಪಳ, ಚಪಾತಿ, ಪಾನಿಪುರಿ? ಹಾಗಿದ್ರೆ ಕೆಳಗೆ ಕೊಟ್ಟಿರೋ ನಂಬರ್ ಮೂಲಕ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಯಾಕಂದ್ರೆ ಈ ವಿಡಿಯೋ ಇಂದ ಅವರು ಕೂಡ ಹೆಲ್ಪ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ.